ಓಂ ಶಾಂತಿ ಇವರೇ, ಎಲ್ಲರಿಗೂ ಒಳ್ಳೆಯದಾಗಲಿ. ಇವರೇ, ಶ್ರೀ ಸದ್ಗುರು ಸಿದ್ಧಾರೂಢ ದಿವ್ಯಜ್ಯೋತಿ ಅಥವಾ ರಥಯಾತ್ರೆ ಪಾರ್ಟ್ 1, ಪಾರ್ಟ್ 2, ಪಾರ್ಟ್ 3 ಈಗಾಗಲೇ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಲಾಗಿದೆ. ಈಗಾಗಲೇ ನೀವೆಲ್ಲ ಇದನ್ನು ನೋಡಿರ್ತೀರ ಅಂತ ತಿಳ್ಕೊತೀನಿ. ಪಾರ್ಟ್ 1, ಪಾರ್ಟ್ 2, ಪಾರ್ಟ್ 3. ಇದು ಬಂದು ಪಾರ್ಟ್ 4 ಶ್ರೀ ಸಿದ್ಧಾರೂಢ ಜ್ಯೋತಿ ರಥಯಾತ್ರೆ. ಇದು ಪಾರ್ಟ್ 4 ಇರುತ್ತೆ, 4ನೇ ಭಾಗ. ಈಗ ಇದು 4ನೇ ಭಾಗ. ಚಳಕಾಪುರ ಹುಬ್ಬಳ್ಳಿಯಿಂದ ರಾಮಹಳ್ಳಿಗೆ ಬಂತು ರಥಯಾತ್ರೆ, ಬೆಂಗಳೂರಿನ ರಾಮಹಳ್ಳಿಗೆ. ಅಲ್ಲಿಂದ ಈಗ ಶ್ರೀ ಸಿದ್ಧಾರೂಢ ಮಿಷನ್ ಅಥವಾ ಮಠ ರಾಮಹಳ್ಳಿ ಇಲ್ಲಿಗೆ ಕರೆತರಲಾಗಿದೆ. ಈಗ ನಾನಿಲ್ಲಿ ಆಫೀಸಲ್ಲಿದ್ದೀನಿ. ಇಲ್ಲಿ ಈಗ ಆಫೀಸಿಂದ ಅಂದರೆ ಮಠ, ಈ ಮಠದಿಂದ ಇಲ್ಲೇ ಸಾಂಸ್ಕೃತಿಕ ಭವನ ಇದೆ. ಸ್ವಲ್ಪ ಕಾಂಪೌಂಡ್ ಒಳಗಡೆ, ಇದೇ ಕಾಂಪೌಂಡ್ ಒಳಗಡೆ, ಮಠದ ಕಾಂಪೌಂಡ್ ಒಳಗಡೆ ಸಾಂಸ್ಕೃತಿಕ ಭವನ ಇರುತ್ತೆ. ಅಲ್ಲಿಗೆ ಇಲ್ಲಿಂದ ಕಳಸ ಪೂಜೆ ಅಂದರೆ ಗುರುವಿನ ಒಂದು ಪ್ರತೀಕ, ವಿಘ್ನೇಶ್ವರ ದೇವರಿಂದ ಸರ್ವದೇವತಾ ಸ್ವರೂಪ ಕಳಸ ಅಂದರೆ ವಿಘ್ನೇಶ್ವರ. ಹಾಗೆ ದೈವ ಕೋಲ ಅಂತಿಲ್ಲ, ದೈವ ವರಾಹ ಕೋಲ, ದೈವ ಯಕ್ಷದೇವತಾ, ದೈವ ಶಿವ ಪರಮೇಶ್ವರ ಅಂತೀವಲ್ಲ ಹಾಗೆ ಆ ದೇವರದ ಒಂದು ಶಾಸ್ತ್ರ ವಿಧಾನ ಶಾಸ್ತ್ರ ಇರುತ್ತೆ. ಇದರಲ್ಲಿ ನಾವು ಶ್ರೀ ಬೇಲಿ ಮಠದ ಸ್ವಾಮಿಗಳು ನೀವು ನೋಡ್ಬೋದು. ಇಲ್ಲಿ ಆ ಕಳಸ ಪಕ್ಕದಲ್ಲಿ ಆ ಕಡೆ ಬೇಲಿ ಮಠದ ಸ್ವಾಮಿಗಳು, ಬೇಲಿ ಮಠದ ಸ್ವಾಮಿಗಳಿದ್ದಾರೆ, ಸ್ವಾಮೀಜಿಗಳು. ಹಾಗೆ ಶ್ರೀ ಡಾಕ್ಟರ್ ಅರೂಢ ಭಾರತಿ ಸ್ವಾಮೀಜಿಗಳು ಕೂಡ ಇಲ್ಲಿದ್ದಾರೆ ನೋಡ್ಬೋದು. ಹಾಗೆ ನಾನು ಕೂಡ ಇಲ್ಲಿ ನೋಡ್ಬೋದು. ಹಾಗೆ ಈಗ ಈ ಕಳಸದ ಸಮೇತ ಆ ಭಗವಂತನ ಶಕ್ತಿಯನ್ನು ತಗೊಂಡಿಗೆ ಎಲ್ಲಿ ಹೋಗ್ತೀವಿ ನಾವು? ಇಲ್ಲೇ ಸಾಂಸ್ಕೃತಿಕ ಭವನ ಇದೆ, ಅಲ್ಲಿಗೆ ಹೋಗ್ತಾಯಿದ್ವಿ. ಸಾಂಸ್ಕೃತಿಕ ಭವನ ಅಲ್ಲಿಗೆ ಹೋಗ್ತಾಯಿದ್ವಿ. ಈ ಕಳಶಗಳನ್ನೆಲ್ಲ ಹೆಣ್ಮಗಳು ಓದ್ಕೊಂಡಿದ್ದಾರೆ. ಈ ಎಲ್ಲ ಈಗ ಹೊರಗಡೆಯಿಂದ ಅಲ್ಲಿಂದ ಆಲ್ರೆಡಿ ಬಂದಿದ್ದ, ಆಗಲೇ ನಿಮ್ಗೆ ಗೊತ್ತಿರೋ ವಿಚಾರ ಇದು. ಎಲ್ಲಿಂದ? ರಾಮಹಳ್ಳಿಯಿಂದ ಅಲ್ಲಿಂದ ಬಂದಿರೋದು. ಈಗ ಇಲ್ಲಿಗೆ ತೊಗೊಂಡು ಹೋಗೋದು, ಎಲ್ಲಿಗೆ? ಸಾಂಸ್ಕೃತಿಕ ಭವನದ ಹತ್ರ ತೊಗೊಂಡೋಗ್ತೀವಿ. ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮೆಲ್ಲ ಶಿಷ್ಯರು ಓಂ ಶ್ರೀ ಶಕ್ತಿ ಮಹಾತ್ಮ ಜ್ಞಾನ ಮಂದಿರದ ಶಿಷ್ಯರು ಭಾಗಿಯಾಗಿದ್ದಾರೆ ನೋಡಿ. ಇವರೇ, ಇದೇ ಸಾಂಸ್ಕೃತಿಕ ಭವನದಲ್ಲಿ ಕಾರ್ಯಕ್ರಮ ನಡೀತಾ ಇದೆ. ಇವರೇ, ಈ ಸಾಂಸ್ಕೃತಿಕ ಭವನದಲ್ಲಿ ಈ ಒಂದು 25ನೇ ಜ್ಯೋತಿ ಯಾತ್ರೆ ಕಾರ್ಯಕ್ರಮ ನಡೀತಾ ಇದೆ. ಈಗ ಇಷ್ಟು ಜನ ಇದರಲ್ಲಿ ಭಾಗಿಯಾಗಿದ್ದಾರೆ. ನಾನಾ ಕಡೆಯಿಂದ, ಸ್ಕೂಲುಗಳಿಂದ ಮಕ್ಕಳು, ಮೇಡಮ್ಗಳು, ಮಾಸ್ಟರ್ಗಳು ಬಂದಿದ್ದಾರೆ. ಹಾಗೆ ಸಂಘ ಸಂಸ್ಥೆಗಳಿಂದನೂ ಕೆಲವರು ಸ್ತ್ರೀ ಪುರುಷರು, ಚಿಕ್ಕವರು ದೊಡ್ಡವರು ಎಲ್ಲ ಬಂದಿದ್ದಾರೆ. ಒಟ್ಟಿನಲ್ಲಿ ಧರ್ಮ ಸೇವೆ ಮಾಡ್ತಿದ್ದಾರೆ, ಗುರು ದೈವ ಸೇವೆ. ಯಾರು ಧರ್ಮವನ್ನು ಎತ್ತಿ ಹಿಡಿತಾರೆ, ನಶಿಸ್ತಾರೆ, ಧರ್ಮವನ್ನು ಎತ್ತಿ ಹಿಡಿತಾರೆ, ಧರ್ಮ ಉದ್ಧಾರಕ್ಕಾಗಿ ಪ್ರಯತ್ನ ಪಡ್ತಾರೆ, ಅವರಿಗೆ ಆ ಧರ್ಮನೇ ರಕ್ಷಣೆ ಮಾಡುತ್ತೆ.
ಲೋಕ ಕಲ್ಯಾಣಕ್ಕಾಗಿ ಎಲ್ಲರೂ ಶ್ರಮಿಸಬೇಕಿದೆ ಇವರೇ ಹಿಂದೆ ನೀವು ಪಾರ್ಟ್ 1 ಪಾರ್ಟ್ 2 ಪಾರ್ಟ್ 3 ನೋಡಿಲ್ಲ ಅಂದರೆ ಪಾರ್ಟ್ 4 ಇದನ್ನು ಈಗ ನೀವು ಇಲ್ಲಿವರೆಗೂ ನೋಡಿದ್ದೀರ, ಅವುಗಳನ್ನು ನೋಡಿ. ಮುಂದೆ ಪಾರ್ಟ್ 5 6 ಎಲ್ಲ ಬರುತ್ತೆ, ಅದನ್ನು ತಪ್ಪದೆ ನೋಡಿ ನಿಮಗೆ ಖಂಡಿತ ಒಳ್ಳೆಯದಾಗಲಿ, ಎಲ್ಲರಿಗೂ ಒಳ್ಳೆಯದಾಗಲಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಒಂದು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಹಾಕ್ಕೊಳ್ಳಿ, ಸಾಧ್ಯವಾದರೆ ಶೇರ್ ಮಾಡಿ. ಇದು ಪುಣ್ಯದ ಕಾರ್ಯ, ಧರ್ಮದ ಕಾರ್ಯ, ಪುಣ್ಯ ಕಟ್ಕೊಳ್ಳಿ ಇವರೇ ಎಲ್ಲರಿಗೂ ಒಳ್ಳೆಯದಾಗಲಿ, ಎಲ್ಲರಿಗೂ ಒಳ್ಳೆಯದಾಗಲಿ. ನಿಮ್ಮೆಲ್ಲರಿಗೂ ಓಂ ಶಾಂತಿ, ಓಂ ಶಾಂತಿ, ಓಂ ಶಾಂತಿ